ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಪರಕನ ಜೀವನ ಕತೆ ಹಾಕ್ರಿ ಅಂತ ಹೇಳಿದ್ರಿ. ಸರಿ ರೀ. ಅದ್ರೊಳಗನ ಮತ್ತೆ ಇನ್ನೊಂದು ಹೇಳ್ತೀನಿ ರೀ. ಬೇರೆ ಬೇರೆ ಕತೆಗಳು ಹುಟ್ಕೊಂತ ಇರ್ತಾವ್ರಿ ಪರಕನ ಜೀವನ ಕತೆ ಒಳಗ. ಈಗ ಹಿಂದಿಂದ ಏನಾತಂತೆ ಪಟ ಹೇಳ್ಬಿಡ್ತೀನಿ, ಯಾಕಂದ್ರೆ ಭಾಳ ದಿನ ಆತಲ್ರಿ, ಅದಕ್ಕೆ ನಿಮ್ಗೆ ಗೊತ್ತಾಗಂಗಿಲ್ಲ. ಪರಕನ ಮಗಳನ್ನ ನೋಡಕ್ ಬಂದಿದ್ರು. ಮುಂದೆ ಏನಾತಂತೇಳಿ ಈಗ ನೋಡ್ರಿ. ಕೆಲವೊಂದಿಷ್ಟು ಮಂದಿ ಇದ್ರೊಳಗೆ ಕಾಮಿಡಿ ಹಾಕ್ರಿ ಅಂತೇಳಿ ಮೆಸೇಜ್ ಮಾಡಿರಿ. ಸರಿ ಆಯ್ತು ರೀ. ಕಾಮಿಡಿ ಜಗಳ ಎಲ್ಲಾನು ಈ ಪಾರಕ್ನ ಜೀವನ ಕತೆ ಒಳಗೆ ಇರ್ತಾವ್ರಿ. ನೋಡ್ಬಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ವಿಡಿಯೋನ ಚಲೋ ಮಾಡಕತ್ತೇನ್ರಿ. ವೈಷ್ಣವಿ, ನಿನ್ನ ಆಗಿಲ್ ಮಾತಾಡ್ಸಿದ್ರಲ್ಲ, ಯಾರವರು? ನೀನು ಸುಮ್ಮನೆ ಬಂದಿ ಹ್ಞೂ ಅಂದು? ಅವರಾ ನಾನು ನೋಡಕ್ ಬಂದಿದ್ರು. ಮತ್ತು ತಾವ ರಿಜೆಕ್ಟ್ ಮಾಡಿದ್ರು. ಈಗ ಅದಕ್ಕೆ ಮಾತಾಡ್ಬೇಕು ನಿಮ್ಮ ಜೊತೆ ಅಂತೇಳಿ ಅನ್ನಕತ್ತಿದ್ರು. ರಿಜೆಕ್ಟ್ ಮಾಡಿದ್ನೆ? ಏನು ಮಾತಾಡ್ತಾರಂತವ್ರು? ಏನದನ್ಲಿ ಅವ ಹುಡುಗ? ಆದ್ರೆ ನೋಡಕ್ ಮಾತ್ರ ಹ್ಯಾಂಡ್ಸಮ್ ಆಗಿದ್ದ. ಅವ ಎದಕ್ಕೆ ಒಲ್ಲೆಂದು ಎದಕ್ಕೆ ರಿಜೆಕ್ಟ್ ಮಾಡಿದ ನಿನ್ನ? ನಮ್ಮ ಊರಾಗ ನನ್ನ ಬಗ್ಗೆ ಯಾರೋ ಕೆಟ್ಟದಾಗಿ ಮಾತಾಡಿದ್ರಂತ, ಅದನ್ನ ಕೇಳ್ಕೊಂಡು ಇವ್ರು ಬ್ಯಾಡ್ ಅಂತೇಳಿ ಬಿಟ್ರು. ಪ್ರೊಫೆಸರ್ ಅದನ್ನ ಹೋಗ್ಲಿ ಬಿಡು. ಆಗ ಬ್ಯಾಡ್ ಅಂದ್ರಂದ್ರೆ ಇನ್ನೇನೈತೆ? ಇನ್ನೇನು ಮಾತಾಡ್ತಾರಂತವ್ರು? ಇಷ್ಟು ತಿಳುವಳಿಕಿದ್ದವ್ರಾಗಿ ಹಿಂಗೆ ಮಾಡ್ತಾರಂದ್ರೆ ಹೆಂಗೆ? ಅದಕ್ಕೆ ನನಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದು. ಎಕ್ಸಾಮ್ ಬೇರೆ ಹತ್ರ ಬಂದು ಓದಬೇಕು. ಬಾ ಲಗುನ ಹೋಗು ನಡಿ. ಆ ಪಿ ಜಿ ಒಳಗೆ ಲಗು ಹೋಗ್ಲಿಕ್ಕಂದ್ರೆ ಆಯ್ಕೋಬೇಕು ಮೇಡಮ್. ಎದಕ್ಕೆ ಇಷ್ಟು ಲೇಟಾಗಿ ಬಂದ್ರೆ ಅಂತ ಒಳಗೆ ಕರ್ಕೊಂಡಂಗಿಲ್ಲ. ನಡಿ ಲಗು ಹೋಗೋನು. ಇದೇನ್ಲಿ ಪೇಟು ಇದ್ದಂಗೆ ಅದನಲ್ಲ. ಮತ್ತೆ ನೋಡಕ್ಕೆ ಮುಂದೆ ನೋಡೋ ಪ್ರೊಫೆಸರ್ ನೋಡಲಿಗ. ಇಷ್ಟೆಲ್ಲ ಹೇಳಿದ್ರು ಮತ್ತಿದೇನ್ಲಿ ರೋಡ್ ರೋಮಿಯ ಗತಿ ಬೆನ್ನ ಹತ್ತೇನಿಲ್ಲ ಇವ. ಶಾಲಿನಿ ಅವನ ಜೊತೆ ಮಾತಾಡ್ದ ಬ್ಯಾಡ್ಲಿ, ನಡಿ ಬಡಬಡ ಹೋಗುನು. ಆದ್ರೆ ನಮ್ದು ಹಾಸ್ಟೆಲ್ ತೋರ್ಸೋದು ಬ್ಯಾಡ ಇವಂಗ. ಇಲ್ಲಾಂದ್ರೆ ಬೆನ್ನು ಹತ್ತಿ ಬಿಡ್ತಾನೆ ಇವ. ಮತ್ತು ದಿನ ಬಂದು ಹಾಸ್ಟೆಲ್ ಮುಂದೆ ನಿಂತ್ರ ಸುಮ್ಮನೆ ನನ್ನ ಹೆಸರೆಲ್ಲ ಹಾಳು ಮಾಡ್ತಾನೆ. ನಡಿ ಹೋಗುನು. ವೈಷ್ಣವಿ ಹೋಗ್ಬೇಡ್ರಿ, ನಿಂದ್ರಿ ಇಲ್ಲಿ. ವೈಷ್ಣವಿ ಅವ್ರ ಎಲ್ಲ ಮುಗಿದು ಹೋಗಿತಿ, ನೀವೇ ರಿಜೆಕ್ಟ್ ಮಾಡಿರಿ. ಮತ್ತೆ ನನ್ನ ಹಿಂದೆ ಅಡ್ಡಾಡ್ತಿರಲ್ಲ. ಇದೆಲ್ಲ ಸರಿ ಅನ್ಸುತ್ತಾನೆ ಹೇಳ್ರಿ ನೋಡೋಣ. ನಮ್ಮಿಂದನೂ ತಪ್ಪಾಗಿತ್ತು ಇಲ್ಲ ಅಂತಲ್ಲ, ಬಟ್ ನಿಮ್ಮನ್ನ ಬಿಟ್ಟು ಬೇರೆ ಹುಡುಗಿನ ತೋರಿಸಿದ್ರು ನನಗೆ ಮದುವೆ ಆಗಕ್ಕೆ ಇಷ್ಟ ಆಗವಲ್ದು. ನಂಗೆ ನಿಮ್ಮನ್ನ ಕಂಡ್ರೆ ತುಂಬ ಇಷ್ಟ. ನಿಮ್ಮ ಡೀಸೆನ್ಸಿ ನಂಗೆ ತುಂಬ ಇಷ್ಟ ಆಗ್ಬಿಡುತ್ತೆ. ನೀವು ಹುಡುಗಿರ್ನ ಏನು ಅನ್ಕೊಂಡಿರಿ ಅಂದ್ರೆ, ನೀವು ಇಷ್ಟಪಟ್ಟಾಗ ನಾವು ಸುಮ್ಮನೆ ಚಂದ ತಗ್ಗಿಸ್ಕೊಂಡು ಹ್ಞೂ ಅಂತ ಅಲ್ಲಾಡಿಸ್ಬೇಕು ತಲೆನ. ಮತ್ತು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವು ಸುಮ್ಮನೆ ಇರಬೇಕು. ಮತ್ತು ಹೊಳೆ ಇಷ್ಟ ಇಲ್ಲ ಅಂತೇಳಿ ಮತ್ತೆ ಒಂದು 2-3 ತಿಂಗಳು ಬಿಟ್ಟು ಹೊಳೆ ವಾಪಸ್ ಬಂದು ನನಗೆ ಇಷ್ಟ ಆಯ್ತು ಅಂದ್ರೆ ನಾನು ಹಂಗೆ ತಲೆ ತಗ್ಗಿಸಿ ಹ್ಞೂ ಅಂತೇಳಿ ಒಪ್ಕೋಬೇಕನ್ರಿ? ಸಿಟ್ಟು ಬರೋದು ಮಾತ್ರ ಸಹಜ. ನಮ್ಮಿಂದ ತಪ್ಪಾಗಿತ್ರಿ. ಅಷ್ಟಕ್ಕೂ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಪ್ಲೀಸ್ ಈ ಥರ ನನ್ನ ಹಿಂದೆ ಅಡ್ಡಾಡೋದು, ನಮ್ಮ ಕಾಲೇಜ್ ಹತ್ರ ಬರೋದು ಈ ಥರ ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್. ನನ್ನ ಮಾತೊಂದು ಸ್ವಲ್ಪ ಕೇಳ್ರಿ ವೈಷ್ಣವಿಯರ. ಶಾಲಿನಿ ನಡಿ, ಹೊತ್ತ ಭಾಳ ಆಗುತ್ತೆ ನಮ್ಗೆ. ನನ್ನ ಮಾತೊಂದು ಸ್ವಲ್ಪ ಕೇಳ್ರಿ ವೈಷ್ಣವಿಯರ. ನಮ್ಮಿಂದ ತಪ್ಪಾಗಿತ್ತು ಪ್ಲೀಸ್. ನೀವು ಹ್ಞೂ ಅಂತೇಳಿ ಒಂದೇ ಒಂದು ಮಾತು ಅಂದ್ರೆ ನಮ್ಮ ತಂದೆ ತಾಯಿನ ನಿಮ್ಮ ಮನೆಗೆ ನಾ ಕಳಿಸ್ತೀನಿ. ಪ್ಲೀಸ್ ಹ್ಞೂ ಅಂತೇಳಿ ಅನ್ರಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಮದುವೆ ಮುಂಚೆನೇ ಇಷ್ಟೊಂದು ಸಂಶಯ ತಿಳ್ಕೊಂಡು ಯಾರ್ದೋ ಮಾತು ಕೇಳಿ ನಾನು ರಿಜೆಕ್ಟ್ ಮಾಡ್ಕೊಂಡು ಹೋದವ್ರು ನೀವು. ಮುಂದೆ ನನ್ನ ಚಂದ ಇಟ್ಕೊಳ್ತೀನಿ ಅನ್ನೋ ಗ್ಯಾರಂಟಿ ಏನು? ಮತ್ತೆ ನಡು ನೀರಾಗ ಕೈ ಬಿಟ್ಟು ಹೋಗೋರು ಇಂಥವ್ರು ನೀನು ಒಪ್ಕೊಳೋದು? ಇಂಥವ್ರು ನಂಬೋ ಹಂಗೇನೂ ಇಲ್ಲ. ಆ ಥರ ಎಲ್ಲ ಆಗಂಗಿಲ್ಲ ರೀ. ಅದೇನೋ ಗೊತ್ತಾಗ್ಲಾರ್ದ ಆಗ್ಬಿಟ್ಟೈತಿ. ಪ್ಲೀಸ್ ನೀವು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಅಷ್ಟಕ್ಕೂ ನನಗೆ ಇಷ್ಟು ಲಗು ಲಗ್ನ ಮಾಡ್ಕೊಳೋದು ಇದ್ದಿದ್ದೇ ಇಲ್ಲ. ಸುಮ್ಮನೆ ನಮ್ಮ ಅಜ್ಜಿ ಸಂಬಂಧ ಮಾಡ್ಕೊಳಕತ್ತಿದ್ದೆ. ಮತ್ತೆ ನನ್ನ ಮೇಲೆಲ್ಲ ಹಂಗತಿ ಮಾತಾಡಿ ಈಗ ಮತ್ತೆ ನನಗೆ ಹಿಂಗತಿ ಹೇಳಕ್ಕೆ ಬಂದಾರ ನೋಡ್ಲಿವ. ಎಂಥವ್ರೇನಪ್ಪ. ವೈಷ್ಣವಿಯರ ನನ್ನ ಮಾತು ಕೇಳ್ರಿ ಒಂದು ಸ್ವಲ್ಪ. ನಿಂದ್ರಿ. ನಾ ಎಷ್ಟು ಹೇಳಿದ್ರು ಇವ್ರು ಕೇಳ್ತಾನೆ ಇಲ್ಲ. ನಾ ಎಷ್ಟೋ ಹುಡುಗಿಯರು ನೋಡಿದೆ, ಬಟ್ ನನಗೆ ಯಾಕೋ ಇವ್ರು ತುಂಬ ಇಷ್ಟ ಆಗಿಬಿಟ್ಟಾರ. ಅವತ್ತು ನಮ್ಮ ತಂದೆ ತಾಯಿ ಮಾತು ಕೇಳಿ ನಾನು ಬಿಡಬಾರ್ದಿತ್ತು. ನಾನು ಮಾಡಿದ್ದು ಅವ್ರಿಗೆ ಸಿಟ್ಟು ಬಂದೈತಿ ಇಲ್ಲಂತಲ್ಲ. ಪಾಪ ಅದು ನ್ಯಾಯವಾದಿದ್ದ ಅವ್ರ ಸಿಟ್ಟು. ಹೆಂಗಾರ ಮಾಡಿ ನಾ ಇವ್ರನ್ನ ಮದುವೆ ಆಗೇ ಆಗ್ತೀನಿ. ನಮ್ಮ ತಂದೆ ತಾಯಿ ಕೈಲಿ ಅವ್ರ ತಂದೆ ತಾಯಿ ಒಪ್ಪಿಸ್ತೇನೆ. ಕಾಂತಿ, ಎಷ್ಟು ದಿನಕ್ಕೆ ಬಂದೆವು? ಆರಾಮದಿಯಾ ಅಲ್ಲಿ? ಏನು ಆರಾಮ್ ಬಿಡ ಎತ್ತಿ ಮುದ್ಕೊಂಡು ಕಟ್ಕೊಂಡು ಜೀವನ ಮಾಡಕತ್ತೀನಿ. ಇನ್ನೇನು ಆರಾಮ್ ಅಂತ ಅನ್ನೋದು? ಆರಾಮ್ ಅನ್ಕೊಂತ ಹೋಗೋದು. ನೀನು ಮತ್ತು ಕಟ್ಟಾಗಿ ಅಂತೇಳಿ ಅಂದ್ರೆ ಪರೋಕ್ಕೆ ಫೋನ್ ಹಚ್ಚಿದ್ನೆ. ಬರ್ಬೇಕಂದ್ರೆ ಒಟ್ಟಾಗಿರ್ಲಿಲ್ಲವ. ಅದಕ್ಕೆ ಹೆಂಗಾದ್ರೂ ಪಂಚಮಿತ್ತ ಉಂಡಿ ತಗೊಂಡು ಮಾತಾಡ್ಸ್ಕೊಂಡು ಹೋದ್ರಾತಂತೆ ಬಂದು ನೋಡಿ ಎತ್ತಿ. ಎಂತೆಂತ ಅವಕ್ಕ ಪಿಡುಗ್ ಬರ್ತದಂತ. ನನಗೆ ಯಾಕೆ ಬರಬಾರ್ಲಿ ಕಾಂತಿ? ಹೋಗ್ಬೇಕಿಲ್ಲ, ದೇವ್ ಕಟ್ಕೊಂಡು ಹೋಗ್ಬೇಕಿಲ್ಲ. ಸಾವಿನ ದೌಡಿ ಹೋಗಿ ಹೊಳೆ ಬಂದು ನಾನು. ಇರ್ಲಿ ಬಿಡ ಎತ್ತಿ, ನಿಂದು ಇನ್ನೂ ಐಸಿ ಗಟ್ಟಿ ಐತಿ. ಎತ್ತಿ ನಮ್ಮ ಊರಾನಕಿನ ಇಲ್ಲಿ ಕೊಟ್ಟತಲ್ಲ, ಒಂದಿಟ್ಟ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಅವ್ರ ಊಟಕ್ಕೆ ಕರೆದ ಅಂತ ಅಲ್ಲೇ ಊಟ ಅನ್ನೋಕೆ ಹೋಗ್ಬೇಡ. ನೀ ಮೊದ್ಲೇಕ ದಿಂಗಲಾಡಿ. ಇಲ್ಲೇ ಊಟಕ್ಕೆ ಬಾ. ನಿಮ್ಮ ಅಕ್ಕ ಒಟ್ಟು ಅಡಿಗೆ ಮಾಡಿಟ್ಟಿರ್ತಾ. ಸೋತಿ ಬಸ್ ಹುಗ್ಗಿ ಮಾಡ್ಯಾಳ ನಿಮ್ಮ ಅಕ್ಕ. ಇಲ್ಲೇ ಒಟ್ಟು ಕೂಡಿ ಊಟ ಅನ್ನೋಣ. ನಿಮ್ಮ ಅವನು ಬರೋ ಹೊತ್ತಾಗೈತಿ. ಆತಾಳೆ ಎತ್ತಿ ಬರ್ತೀನಿ ಅಂತ. ಅತ್ತೀರ ಊಟ ಮಾಡಿ ಬರ್ರಿ. ಕಾಂತವನ್ ಕರ್ಕೊಂಡು ಏನು ಹೋದೋಡ್ರಿ ಕಾಂತವ? ಹೌದೇನು ಕೇಳ್ತಿ ಡಿಂಗ್ರಿ ಬಿಲ್ಲಿ ಮೊದ್ಲೇಕ. ಅಲ್ಲಿ ಯಾರ ಅವ್ರ ಊರನ ಅದಾರಂತ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ದಿಕ್ ಹೋದ್ಲು. ಒಂದು 10 ನಿಮಿಷ ಬರ್ತೀನಿ ಅತ್ತಿ ಅಂತೇಳಿ ಹೋಗ್ಯಾ. ಬರ್ತಾಳ ಅಂತಡಿ. ಇವ ಆಮೇಲೆ ಬರ್ಲಿಲ್ಲನ? ಅವರು ಬರೋ ಹೊತ್ತಾಗೈತಿ. ತಡಿ ಹಂಗಾದ್ರೆ ಒಟ್ಟು ಕೂಡ ಊಟ ಮಾಡೋಣಂತ. ಬಾಯನ್ ಮಾತು ಬಾಯಾಗ ಐತಿ, ಬಂದ ಬಿಟ್ರು ನೋಡಿ ಅವರು. ರೀ ಕೈಕಾಲ್ ಮಕ್ಕ ತಕ್ಕೋರಿ, ಊಟ ಕೊಡ್ತೀನಿ. ಯಾಕೆ ಈಗ ಎಲ್ಲರ ಭಿನ್ನ ಹೆಚ್ಚಿತನ? ಎಲ್ಲರೂ ಊಟ ಮಾಡಿ ಬಂದಿರನ? ಇಲ್ಲಪ್ಪ, ನಿನ್ನ ಕೈಯನ್ನು ಅಡಿಗೆ ಬಿಟ್ಟು ಮತ್ತೆ ಯಾರ ಕೈಯಾಗಿಂದಾರ ಊಟ ಮಾಡ್ತೀನಿ ನಾನು.
ಇಲ್ಲ ಎಲ್ಲಿ ಊಟ ಮಾಡಿಲ್ಲ. ಹಾಗಾದ್ರೆ ಬರ್ರಿ ಊಟಕ್ಕೆ ಕೊಡ್ತೀನಿ ನಿಮಗೆ. ಓ ಊಟ ಉಣ್ಣಂಗಿಲ್ಲ ಅಂದ್ರೆ ಒಂದು ಸಂಕಟ. ಈಗ ಊಟ ಉಂಡಿನಂದ್ರೆ ಒಂದು ಸಂಕಟ. ಶ್ರಾವಣ ಮಾಸದಾಗ ಚಿಕನ್ ತಿನ್ನಬೇಡ ಅಂತ ಹೇಳ್ತಾಳೆ ನಮ್ಮ ಪಾರಿ. ಅವ ನೀಲ್ ನೋಡಿದ್ರೆ ಅದಕ್ಕೇನು ಆಗಂಗಿಲ್ಲ ಬಾರು ಎನ್ನ ಅಂತೇಳಿ ತಿನ್ನಿಸಿಬಿಟ್ಟ. ಈಗ ತಿಂದು ಬಂದೀನಿ ಅಂದ್ರೆ ತುತ್ತು ಜಗಳ ಮಾಡ್ತಾಳೆ. ಜಗಳ ಅಟ ಅಲ್ರಿ, ಗಂಟ್ಲಕ್ಕೆ ಸ್ಟ್ರಾ ಹಾಕಿ ಜ್ಯೂಸ್ ಕುಡ್ದಂಗೆ ನನ್ನ ರಗತ ಕುಡಿದು ಬಿಡ್ತಾಳೆ ನಾನು ಹೆಂಡ್ತಿ. ಇದೇನಿಲ್ಲ ಗರ ಬಡ್ದಾರ್ಗತ್ತೆ ನಿಂತಿ ಹೋಗ. ಪಾರಿ ಎಷ್ಟೊತ್ತಾತ ಕರೆಯಕತ್ತಿ ಊಟಕ್ಕೆ ಬರ್ರಿ ಬರ್ರಿ ಅಂತೇಳಿ ಹಂಗ ನಿಂತು ಬಿಟ್ಟಿ. ಹೋಗ್ಬಾ ಕೈಕಲ್ ಮಕ್ಕ ತಕೋ, ಹೋಗ್ಬಾ ಊಟ ಮಾಡಿ ಹೋಗ್ಬಾ. ಬಾಯಿ ಚಟಕ್ಕೆ ತಿಂದುಬಿಟ್ಟು ಚಿಕನ್ ಏನು ಮಾಡೋದು? ಶ್ರಾವಣ ಮಾಸ ಹೆಂಗೆ ತಿಂದು ಬಂದು ಲಾಭ ಹಾಡ್ಯಾ ಅಂತೇಳಿ ನಮ್ಮವನು ಬೈತಾಳ. ಏನು ಮಾಡ್ಬೇಕಪ್ಪ? ಹೆಂಗೆ ಮಾಡ್ಬೇಕು? ಏನು ಸುಮ್ಮನೆ ನಿಂತಿರಲ್ಲ, ಬರ್ರಿ ಕೈಕಲ್ ಮಕ್ಕ ತಕೋ ಬರ್ರಿ. ಹಂಗೆ ನಿಂತಿರಿ. ಇದೇನ ಊಟ ಮಾಡ್ಲಾರ್ದು ಅಂತೇಕ ತೇಗ್ ಬಿಡಾಕತ್ತಿ. ಯಾಕ ಯಾರ ಮನ್ಯಾಗ ಊಟಕ್ಕೆ ಹೇಳಿದ್ರನ ಊಟ ಉಂಡು ಬಂದೇನ? ಮತ್ತೆ ಅದನ್ನಾರ ಬಾಯಿ ಬಿಟ್ಟು ಹೇಳ್ಬೇಕಾ ಊಟ ಉಂಡು ಬಂದೇನ ಅಂತೇಳಿ? ಅದು ಯವ್ವ ಅದು ಅವ ನೀಲ್ ಅದನಲ್ ಬೇ. ಅವ ನೀಲನ ಮನ್ಯಾಗ ಈ ಶ್ರಾವಣ ಮಾಸದಾಗಿನ ಐನಾರು ಊಟ ಮಾಡಿಸ್ತಾರಂತ ಬೇ. ಅದಕ್ಕೆ ನಾನು ಊಟಕ್ಕೆ ಕರೆದಿದ್ದ. ಅಲ್ಲೇ ಹೋಳ್ಗೆ ಮಾಡಿದ್ರು, ಹೋಳ್ಗೆ ತಿಂದು ಬಂದ್ಬಿಟ್ಟೆ ನಾನು. ಸುಳ್ಳು ಮುಚ್ಚಿಡಾಕ ಏನಾರ ಹೇಳ್ಬೇಡ್ರಿ, ನನಗೆ ಗೊತ್ತೈತಿ ನೀಲಾರ ಮನ್ಯಾಗ ಅದೆಲ್ಲ ಮಾಡಂಗೇ ಇಲ್ಲ. ನಾನು ಅದನ್ನ ಅಂತೀನಿ. ಅವಕ್ಕೆ ಮೊದ್ಲೇಕ ಪೂಜೆ ಪುನಸ್ಕಾರ ಏನು ಗೊತ್ತಿಲ್ಲ ಅಂತದ್ರಾಗ ಐನಾರಿಗೆ ಹೆಂಗ್ ಮಾಡಿದ್ರು ಅಂತ ಅನ್ಕೊಂಡಿದ್ ನೋಡು. ಅದೇ ಹೆಂಗೇನು ಇದೇನ್ಲಿ CID ನಾಯಿಗತಿ ಅಂತ ಮೂಸ್ ನೋಡಕತ್ತಿ ಅಲ್ಲ, ಯಾಕ ನನ್ನ ಯಾಕೆ ಮೂಸ್ ನೋಡಕತ್ತಿ? ಇದೇನ್ ಚಂದ ನಾಯಿಗತ್ತೆ ಮೂಸ್ ನೋಡಕತ್ತಿ? ಹಂಗ ಮೂಸ್ ನೋಡಿದ್ರೆ ನೀನೇನು ಗೊತ್ತಾಗತ್ತಾನ? ಸುಮ್ ಕುಂದಿರಿ ಅತ್ತಿ, ಈಗ ಕಂಡಿಡ್ದು ಹೇಳ್ತಾನೆ ಅವ್ರು ಏನ್ ತಿಂದಾರ ಏನ್ ಬಿಟ್ಟಾರ, ಎಲ್ಲಿ ಹೋಗಿದ್ರು ಎಲ್ಲಿ ಬಂದ್ರು ಅಂತೇಳಿ ನನಗೆಲ್ಲ ಗೊತ್ತಾಗತ್ತಾಡ್ರಿ. ಈಗ ಇದನ್ನ ನಿಮಿಸ್ತಾಡ್ರಿ ನೋಡು ನಿಮ್ಮ ಮಗಂದು ಇದನ್ನ ಹುಡುಕೆಲ್ಲ ಹೆಂಗ್ ತೆಗಿತೀನಿ ನೋಡು. ಅನ್ರಿ ಬಾಯ್ ತೆಗಿರಿ. ನಿಮ್ಮ ಈಚಿಗಿನ ನೀವ ಅಂತ ಬಾಯ್ ತೆಗಿತೀರಿ. ಬಿಡ್ಲಿ ನನ್ನ ಮೂಗನ. ಯಪ್ಪ ಮೂಗ ಯಾವ ಸುಮ್ಮ ಕುಂತಿಯಲ್ಲ ಬೇಯವ್ವ, ನನ್ನ ಮೂಗು ಹಿಸ್ಕಾಕತ್ತಾಳ ಬೇಯವಕ್ಕಿ. ಈಗ ಗೊತ್ತಾತ ನೀವು ಯಾಕೆ ಊಟ ಒಲ್ಲೆ ಅಂದ್ರೆ ಅಂತೇಳಿ. ಅತ್ತಿ ನಿಮ್ಮ ಮಗ ಯಾಕೆ ಊಟ ಒಲ್ಲೆ ಅಂತೇಳಿ ನಿಮ್ಗೆ ಗೊತ್ತನ? ಅವರು ನೀಲನ್ ಮನ್ಯಾಗ ಚಿಕನ್ ತಿಂದು ಬಂದಾರ ಅಂದಲ್ಲಿನ ಊಟ ಒಲ್ಲೆ ಅಂತ ನಿಂತಾರ ಇವರು. ಶ್ರಾವಣ ಮಾಸದಾಗ ಚಿಕನ್ ತಿಂತಾರನ ಹೇಳ್ರಿ ನೋಡೋಣ. ಹೆಂಗಾರ ಕಂಡು ಹಿಡ್ದಿದ್ದಾಳ ಚಟಾಕ್. ಹಗರ ಚಟಾಕ್ ಇಲ್ರಿ ಈಕಿ. ಕೆಟ್ಟ CID ನಾಯಿ ಇದ್ದಂಗೆ ಐತಿದ. ಈ ನಾಯಿ ಕೈಯ ಪಾರೋಗೋದು ಭಾಳ ಕಠಿಣ ಐತಿ. ಹೆಂಗೆ ಕೇಳ್ತೀರಿ? ನಮ್ಮ ಬಾಯಿಗೆ ಬೀಗ ಹಾಕಿಬಿಡ್ತಾರ. ಈಗ ಶ್ರಾವಣ ಮುಗಿಯನ ಯಾವುದದು ಇದು ಬರ್ತೈತಿ, ಯಾವುದು ಕೃಷ್ಣ ಜನ್ಮಾಷ್ಟಮಿ ಬರ್ತೈತಿ. ಆವಾಗೂ ತಿನ್ಬೇಡ ಅಂತ ಹೇಳ್ತಾರ. ಅದು ಮುಗಿದು ಕುಡಿಯೋದನ್ನ ಗಣಪನ ಹಬ್ಬ ಮುಗಿದ್ರೊಳಗೆ ಯಾವುದದು ಕಂಡೆ ಪೂಜೆ ಅಂತ ಬರ್ತೈತಿ. ಮುಗಿದು ಹೋತು ಒಂದು 3-4 ತಿಂಗಳ ಏನೇನು ಮುಟ್ಟುವಂಗಿಲ್ಲ, ತೀರ್ಥನೂ ಇಲ್ಲ, ಎಲಬೂ ಇಲ್ಲ. ಎರಡೂ ಇರ್ಲಿಕ್ಕಂದ್ರೆ ನಮ್ಮ ದೇಹ ತಡ್ದೈತನ್ರಿ. ಇವಕ್ಕೇನು ಗೊತ್ತೈತಿ? ನಾವು ಅನುಭವಿಸ್ಬೇಕಲ್ಲ. ತುಡುಗಿಲೆ ತಿಂದ ಬಂದಿನಂದ್ರೆ ಬಿಡಂಗಿಲ್ಲ. ನಾಯಿಗತಿ ಮೂಸು ನೋಡಿ ಕಂಡು ಹಿಡ್ದ ಬಿಡ್ತಾಳ್ರಿ ಈಕಿ. ನಿಮ್ಮ ಮನ್ಯಾಗೂ ಹಿಂಗೆ ಮಾಡ್ತಾರನ್ರಿ? ನಿಮ್ಮ ಹೆಣ್ಮಕ್ಳನ್ನು ಒಂದಿಟ ನಮಗಟ್ಟು ಹೇಳ್ರಿ. ನೀನು ಬಾಯ್ನನ್ ಸಿಗನಿ. ಇಂಥ ಶ್ರಾವಣ ಮಾಸದಾಗ ಎಂದರ ಕೋಳಿ ಪಾಯಿ ಎಂದರ ತಿಂದು ಬರ್ತಾರ. ಎಲ್ಲ ಮೈಲಿಗೆ ಮಾಡಿಟ್ಟು ನೋಡು. ಎಂತ ಚಂದ ಒಟ್ಟು ಹಾಸಿಗೆ ತೊಳೆದಾಕಿತ್ತು ನನ್ನ ಸೊಸಿ. ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿತ್ತು. ಈಗ ಒಟ್ಟು ಮೈಲಿಗೆ ಮಾಡಿಟ್ಟು ನೋಡು. ಇದು ಇವರಿಗೆ ಎಲ್ಲಿ ಖಬರ್ ಆಗ್ಬೇಕು? ಒಟ್ಟು ತಿಂದು ಬರ್ಬೇಕಾ? ತಿಂದು ಬರ್ಬೇಕು. ಇಟ್ಟು ವಯಸ್ಸಾದು ಇನ್ನು ಬುದ್ಧಿ ಬರೋಲ್ಲ ನಿಮ್ಗ. ಸೊಸೆ ತಾನು